ಅರುಣಾ ಸಿಲ್ಸಿಗೆ ಬಂದು ಎಷ್ಟೋ ವರ್ಷಗಳಾಗೋಗಿತ್ತು. ಕಮಲಿ ಋಷಿ ಮದ್ವೆ ಕಾರ್ಯಕ್ಕೆ ಬರ್ಬೇಕು ಅಂತಾನೆ ಬರ್ದಿತ್ತೋ ಏನೋ. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀವಿ. ಮೇಡಮ್, ರಮೇಶ್ ಅವ್ರು ಬರ್ಲಿಲ್ವಾ? ಸೀರೆ ಸೆಲೆಕ್ಷನ್ಗೆಲ್ಲ ನಾನ್ ಯಾಕೆ, ನೀವ್ಗಳೇ ಹೋಗಿ ಬನ್ನಿ ಅಂದ್ರು. ಅದು ಸರಿನೇ. ನನ್ ಮಗನ್ ಮದ್ವೆ, ಸೊ ಗ್ರ್ಯಾಂಡ್ ಆಗಿರೋ ಸ್ಯಾರೀಸ್ ಅನ್ನ ತೋರಿಸಿ. ಸರಿ, ಬನ್ನಿ 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 ಮೇಡಮ್. ಕಮಲಿ ಆಗ್ಲೇ ಕಿರುಬೆರಳಲ್ಲೇ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಕಳ್ರು ಇಬ್ರು ಕೈ ಹಿಡ್ಕೊಂಡು ನಿಂತಿದ್ರಿ ತಾನೆ, ನಾನ್ ಹೇಳಿದ ತಕ್ಷಣ ಬಿಟ್ಬಿಟ್ರಿ ಅಲ್ಲ? ನಿನ್ ಕಾಣಿಸುತ್ತಾ? ಕಮಲಿ ಅವ್ರು ಅಲ್ಲಿ ಇದಾರೆ, ನಾನು ಇಲ್ಲಿದ್ದೀನಿ. ನಾನು ಹೇಗೆ ಅವ್ರ ಕೈ ಹಿಡ್ಕೊಳ್ಳೋದಕ್ಕೆ ಸಾಧ್ಯ ಅಲ್ವಾ ಕಮಲಿ ಅವರೇ? ರಿಷಿ, ಯಾಕೆ ಭಯ ಪಡ್ಕೋತಿದ್ಯಾ? ನೀನು ಕಮಲಿನ ಮದ್ವೆ ಆಗ್ತಿದ್ಯಾ, ಕೈ ಇಟ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ ಹೇಳು? ಕಮಲಿ, ಅನಿಕಾ ಬ್ಯಾಡ. ಕಮ್ ಆನ್ ಕಮಲಿ. ರಿಷಿ, ಗಿವ್ ಮಿ ಯುವರ್ ಹ್ಯಾಂಡ್. ವಾವ್, ಏನ್ ಸೂಪರ್ ಆಗಿ ಕಾಣ್ತಿದ್ದೀರಾ. ಗ್ರೇಟ್. ಯಾಕೆ ರಿಷಿ? ಹಲೋ, ಹೇಗಿದ್ರು ಶಾಪಿಂಗ್ ಮಾಡ್ಬೇಕಲ್ಲ? ಓ ರಿಯಲಿ? ವಾಟ್? ನೀನ್ ನಿಜವಾಗ್ಲೂ ಇಷ್ಟೊಂದು ಬದಲಾಗಿದ್ಯಾ ಅನಿಕಾ? ನಾನ್ ಏನೇ ಹೇಳಿದ್ರು ನೀನ್ ನಂಬಲ್ಲ. ಬಿಡು ರಚನಾ, ನಿಂಗೆ ಗೊತ್ತಾಗತ್ತೆ. ಬದಲಾಗಿದ್ರೆ ಖುಷಿನೇ. ಮದ್ವೆಗ್ ತೋರಿಸಿ. ರಚನಾ. ಹಾ ಅಮ್ಮ, ಬಂದ್ವಿ. ಬನ್ನಿ. ಡಿಸೈನ್ ತೋರಿಸಿ. ಸ್ವಲ್ಪ ಡಾರ್ಕ್ ಕಲರ್ಸ್ ತೋರಿಸಿ. ಇದು ಚೆನ್ನಾಗಲ್ಲ? ಚೆನ್ನಾಗೇನೋ ಇದೆ, ಆದ್ರೆ ಇನ್ನೊಂದಷ್ಟು ಕಲರ್ ಕಾಂಬಿನೇಷನ್ಸ್ ನೋಡೋಣ. ಮದ್ವೆಗಲ್ವಾ, ಇನ್ನೂ ರಿಚ್ ಆಗಿರ್ಬೇಕು. ಇನ್ನು ಸ್ವಲ್ಪ ರಿಚ್ ಆಗಿರತ್ತೆ ತೋರಿಸಿ.
ಕಮಲಿ, ಈ ಕಲರ್ ಚೆನ್ನಾಗಿದೆ ಅಲ್ಲ? ಬಾರ್ಡರ್ ನೋಡಿ ಎಷ್ಟು ದೊಡ್ಡದಾಗಿದೆ. ಚೆನ್ನಾಗಿದೆ ಅಲ್ವಾ ಬಾರ್ಡರು? ರಿಷಿ, ಅದ್ಗೆ ನಮ್ಮಮ್ಮ ನೋಡಿದ್ರ ಅವ್ರ ಸೊಸೆಗೆ ಹೇಗೆಲ್ಲ ಸೀರೆ ಸೆಲೆಕ್ಟ್ ಮಾಡ್ತಿದ್ದಾರೆ ಅಂತ. ಖುಷಿನೇ. ಕಮ್ಲಿನ ಈ ಮನೆ ಸೊಸೆ ಅನ್ನೋದಕ್ಕಿಂತ ನನ್ನ ಸ್ವಂತ ತಂಗಿ ಹಾಗೆ ನೋಡ್ತೀನಿ ರಚನಾ. ರಚನಾ, ಸುಮ್ಮನೆ ಕೂತಿದೆಯಲ್ಲ, ಒಂದು ಒಳ್ಳೆ ಸೀರೆ ಸೆಲೆಕ್ಟ್ ಮಾಡ್ಕೋ. ನಂಗೇನು ಅರ್ಜೆಂಟ್ ಅದ್ಗೆ, ಹೊರಡುವಾಗ ಯಾವುದೋ ಒಂದು ಸೆಲೆಕ್ಟ್ ಮಾಡಿದ್ರೆ ಆಯ್ತು. ಸೊಸೆಗೆ ಅಷ್ಟು ಗ್ರ್ಯಾಂಡ್ ಆಗಿರೋ ಸೀರೆ ಸೆಲೆಕ್ಟ್ ಮಾಡ್ತಾರೆ ನಿಮ್ಮಮ್ಮ. ಇನ್ನು ನಿನಗೆ ಯಾವುದೋ ಒಂದು ಸೆಲೆಕ್ಟ್ ಮಾಡ್ತಾರಾ? ಒಳ್ಳೆ ಸ್ಯಾರಿ ನೋಡಿ ಸೆಲೆಕ್ಟ್ ಮಾಡ್ಕೋ. ಬಿಡ, ಯಾಕಿಷ್ಟು ಲೇಟು? ಗೆಟಪ್ ಚೇಂಜ್ ಮಾಡ್ಕೊಂಡು ಬರೋದಡ್ವಾ? ಆಹಾ, ಇದು ನೋಡಕ್ಕೆ ನಾನು ಇಲ್ಲಿಗೆ ಬರ್ಬೇಕಿತ್ತಾ? ಇರು, ಬಿಗಿನಿಂಗ್ ಅಲ್ಲಿ ಹೀಗೆ, ಬಟ್ ನಾನ್ ಮಾಡಿರೋ ಪ್ಲಾನ್ ಕೇಳಿದ್ರೆ ಹೋಗ್ತಾ ಹೋಗ್ತಾ ಮಜಾ ಇರುತ್ತೆ. ಅದು ತೋರಿಸಿ. ಹೋಗು ಹೋಗು. ಅನಿಕಾ, ಯಾರ ತವ ಮಾತಾಡ್ತಿದ್ದೆ? ನಾನಾ? ಯಾರು ಇಲ್ಲ ಕಮ್ಲಿ. ಯಾಕೆ? ಅಲ್ಲ, ಈಗ ತಾನೇ ಒಂದು ಹುಡುಗಿ ತವ ಮಾತಾಡ್ತಿದ್ದಲ್ಲ, ಯಾರದು? ಓ, ಆ ಹುಡುಗಿನ? ಏನಿಲ್ಲ, ಅವಳು ಲೆಹಂಗಾ ಸೆಕ್ಷನ್ ಎಲ್ಲಿದೆ ಅಂತ ನನಗ್ ಬಂದು ಕೇಳಿದ್ಲು. ಸೊ ರಿಸೆಪ್ಷನಿಸ್ಟ್ ಹತ್ರ ಕೇಳು ಅಂತ ನಾನು ಹೇಳ್ದೆ ಅಷ್ಟೇ. ಸರಿ, ಬಾ ಅನಿಕಾ, ನೀನು ಸೀರೆ ಸೆಲೆಕ್ಟ್ ಮಾಡ್ಕೊಳ್ಳುವಂತೆ. ಬಾ. ಅಂಬಿ, ಎಷ್ಟೊತ್ತು ನಿನ್ನ ಕಾಯೋದು? ಅವ್ರು ಹೋಗೋದ್ ಬೇಡ್ವಾ? ಸರಿ, ಈಗೇನ್ ಪ್ಲಾನು? ಎಕ್ಸ್ಕ್ಯೂಸ್ ಮೀ, ನಾನು ಇನ್ನೊಂದ್ ಸೆಟ್ ಎತ್ತಿಡಿ ಅಂತ ಹೇಳಿದ್ನಲ್ಲ, ಅದ್ ರೆಡಿ ಇದೆಯಲ್ವಾ? ರೆಡಿ ಇದೆ. ಓಕೆ, ತಗೊಂಬನ್ನಿ. ಇನ್ನೊಂದ್ ಸೆಟ್ ಅಪ್ಪ. ಎಸ್, ಕಮ್ಲಿ ತಗೊಂಡಿರೋ ತರ ಸೇಮ್ ಟು ಸೇಮ್ ಸೀರೆ.
ಮದುಮಗಳ್ದೆ ಇನ್ನೊಂದು ಕಾಪಿ. ಯಾಕೆ? ದಡ್ಡಿ ತರ ಕೇಳ್ಬೇಡ. ಅವಳು ಯಾವ್ದನ್ನ ತಗೊಂಡಿದ್ದಾಳೋ ಅದೇ ತರ ಇದ್ರೆ ತಾನೆ ನೀನು ಹಾಕೊಳಕ್ಕಾಗೋದು. ವಾವ್, ಸೂಪರ್ ಕಣೆ ನೀನು. ಥ್ಯಾಂಕ್ ಯು. ಬಿಲ್ಲಿಂಗ್ ನ ಅನ್ನಪೂರ್ಣ ಹೆಸರಲ್ಲಿ ಮಾಡ್ಬಿಡಿ ಅಂಡ್ ಬಿಲ್ ಕಾಪಿ ಆಫೀಸ್ ಕಳಿಸ್ಬಿಡಿ. ಓಕೆ ಆಲ್ರೈಟ್. ಸರಿ, ಮುಂದೇನ್ ಪ್ಲಾನು? ನಾನು ಕಾರ್ ಹತ್ಕೊಂಡೆ ಅಂತ ಯಾರಿಗೋ ಒಬ್ರಿಗೆ ನನ್ನ ಮೇಲೆ ಫುಲ್ಲು ಕೋಪ. ಅಲ್ಲ, ಅಣ್ಣ ನಮ್ಮವನಾದ್ರೂ ಅತ್ತಿಗೆ ನಮ್ಮವಳ ಅಂತ ಗಾದೆ ಇತ್ತು. ಆದ್ರೆ ನಮ್ಮ ಕೇಸಲ್ಲಿ ಉಲ್ಟಾ, ಅತ್ತಿಗೆನೋ ನಮ್ಮವಳೆ, ಆದ್ರೆ ಅಣ್ಣ ನಮ್ಮವನ ಅನ್ನೋದೇ ಕೇಸು. ಲೇ, ನಾಳೆ ನಿಂಗೆ ಮದುವೆ ಆಗುತ್ತಲ್ಲ, ಅವಾಗ ನಾನು ಹೀಗೆ ಹಿಂದಿನ ಸೀಟಲ್ಲಿ ಬಂದು ಕುತ್ಕೊಂತೀನಿ. ನಿಂಗೆ ಅವಾಗ ಗೊತ್ತಾಗುತ್ತೆ. ಸರ್, ಮದ್ವೆ ಗಂಟ ಹೋದ್ರೆ ನೀವು ಅವಳ ಬಾಯ್ ಫ್ರೆಂಡ್ ತನಕ ಹೋದ್ರೇನೆ ನಮ್ನ ಬಿಡ್ತಾಳೋ ಇಲ್ವೋ? ಬಾಯ್ ಫ್ರೆಂಡಾ? ಏನಿಲ್ಲ, ಸುಮ್ಮನೆ ಓಡ್ಸು ನೀನು. ರಿಷಿ ವೆಟ್ಸ್ ಅಂಬಿ. ಫುಲ್ ಹ್ಯಾಪಿ ಆಗಿದೆಯೇನೆ? ಬಲಿ ಕೊಡೋಕು ಮೊದಲು ಕುರಿನ ಕೊಬ್ಬಿಸೋದು ನನ್ನ ರೂಢಿ. ನೀನೊಂದು ಕುರಿ, ಅವಳೊಂದು ಕುರಿ. ನಿಜವಾಗ್ಲೂನಾ? ನಿಜವಾಗ್ಲೂ ನಾನಿಕ? ನನ್ನಿಂದ ಇದನ್ನೆಲ್ಲ ನಂಬಕ್ಕೆ ಆಗ್ತಿಲ್ಲ. ಅಂಬಿನ ನಂಬಿ ಕೆಟ್ಟೋರಿಲ್ಲ ಅಂತಿದ್ಯಲ್ಲ, ಹಾಗೆ ಈ ಅನಿಕಾನ ನಂಬಿ ಕೆಟ್ಟೋರು ಇಲ್ಲ. ನಿನಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನನ್ ಮನ್ಸು ಹೇಳ್ತಿದೆ, ಆದ್ರೆ ಇನ್ನು ಕೆಲ್ಸ ಪೂರ್ತಿ ಆಗಿಲ್ವಲ್ಲ. ನನ್ ಮದ್ವೆ ಆಗ್ಲಿ, ಆಮೇಲೆ ನೀನ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತೀನಿ, ಸರಿನಾ? ಅದೆಲ್ಲ ಏನು ಬೇಕಾಗಿಲ್ಲ. ಈ ಐಟಮ್ಸ್ ನ ತಗೋ, ಹುಷಾರಾಗಿಟ್ಕೋ. ಇದೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನಮ್ ಮೇಸ್ಟರ್ಗಿಂತ ಕಾಸ್ಟ್ಲಿನಾ? ಅವ್ರನ್ನೇ ಜೋಪಾನ್ವಾಗಿ ನೋಡ್ಕೋಬೇಕು ಅಂತಿದ್ದೀನಿ. ಇನ್ ಇದೆಲ್ಲ ಯಾವ ಲೆಕ್ಕ? ರಿಷಿ ಸರ್, ಮೆಲ್ಲಗೆ. ನೀವೇನ್ ಸರ್ ಇಲ್ಲಿ? ಇದೆಂತ ಪ್ರಶ್ನೆ ಕಮಲಿ ಅವರೇ? ನೀವೆಲ್ಲಿರ್ತೀರೋ ನಾನು ಅಲ್ಲೇ. ಬರೀ ಲಗ್ನ ಪತ್ರಿಕೆಯಲ್ಲಿ ಮಾತ್ರ ಅಕ್ಕಪಕ್ಕ ಹೆಸರಲ್ಲ, ಲೈಫಲ್ಲೂ ಅಷ್ಟೆ. ನಾವ್ ಯಾವತ್ತಿದ್ರು ಅಕ್ಕಪಕ್ಕನೇ.
ತುಂಬ ಮುದ್ದಾಗಿ ಕಾಣಿಸ್ತಿದ್ದೀರಾ. ಇವನು ಇಷ್ಟೊತ್ತಲ್ಲಿ ಮೆಸೇಜ್ ಮಾಡಿದ್ದಾನಲ್ಲ, ಅದು ವಾಯ್ಸ್ ಮೆಸೇಜು. ಹಾಯ್ ಚಿನ್ನ, ಏನ್ ಮಾಡ್ತಿದ್ಯಾ? ಮೆಸೇಜ್ ನೋಡಿದ್ರು ರಿಪ್ಲೈ ಮಾಡೋದಲ್ಲ ಚಿನ್ನ ನೀನು. ಏನ್ ರಿಪ್ಲೈ ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ಯಾ? ಹೇ, ವಾಯ್ಸ್ ಮೆಸೇಜ್ ಎಲ್ಲ ಕಳಿಸ್ಬೇಡ. ಏನಾದರೂ ಇದ್ರೆ ಮೆಸೇಜ್ ಮಾಡು. ಬಾಯ್. ವಾ ವಾ, ಸೂಪರ್. ಸಾಮಾನ್ಯವಾಗಿ ನನ್ನನ್ನ ಬೈತಾ ಇದ್ದೆ, ಆದ್ರೆ ಈಗ ನೀನೆ ರಿಪ್ಲೈ ಮಾಡುವಂತ ಪರ್ಮಿಷನ್ ಬೇರೆ ಕೊಡ್ತಿದ್ಯಲ್ಲ ಚಿನ್ನ. ಇಡಿಯಟ್. ನಾನು ಏನೇ ಹೇಳಿದ್ರು ಬೇರೆ ಥರನೇ ಅರ್ಥ ಮಾಡ್ಕೋತಾನೆ. ನನ್ನ ಬೈಕೋತಾ ಇದೆಯಲ್ಲ, ಕಿಟಕಿ ತೆಗೆದು ಬಾಲ್ಕನಿಂದ ನೋಡು, ನಾನು ಬಂದಿದ್ದೀನಿ. ಅಯ್ಯೋ, ಇವನು ಮತ್ತೆ ಬನ್ನ. ಚಿನ್ನ, ಗಾಬರಿ ಆದ? ಹೆದರ್ಕಬೇಡ, ತಮಾಷೆ ಮಾಡಿದ್ದು. ಸರ್, ಹೌದು ಸರ್. ಈಟೊತ್ನಾಗ ಹೆಂಗ್ ಬಂದ್ರಿ? ನೀವೇನ್ ಮಾಡ್ತಿದ್ದೀರಾ ಅಂತ ನೋಡಕ್ ಬಂದೆ. ಯಾಕೆ ಇನ್ನೂ ನಿದ್ದೆ ಮಾಡಿಲ್ವಾ? ಸುಮ್ಕೆ ಹಂಗೆ ಕುಂತಿದ್ದೆ ಸರ್. ಅದನ್ನೇ ನೋಡ್ಕೊಂಡು ಹೋಗೋಣ ಅಂತ ಬಂದ. ಮದುವೆ ಹತ್ರ ಬರ್ತಾ ಇದೆ, ನಿದ್ದೆ ಕೆಡಬೇಡಿ. ಮದುವೆ ಆದ್ಮೇಲೆ ಹೇಗಿದ್ರು ನಿದ್ದೆ ಕೆಡೋದು ಇದ್ದೇ ಇರುತ್ತೆ. ಸರ್, ನಾನು ನೈಟ್ ಹೊತ್ತಲ್ಲಿ ಸ್ವಲ್ಪ ನಾಟಿ. ಸರ್, ಅದೆಲ್ಲ ಇರ್ಲಿ. ನಾನು ಇನ್ನ ನಿದ್ದೆ ಮಾಡಿಲ್ಲ ಅಂತ ನಿಮ್ಗೆ ಗೊತ್ತಾಯ್ತು? ಗೊತ್ತಾಗ್ದೆ ಏನು, ಜೀವನ ಬೆರೆತು ಒಂದಾಗಿದ್ದಾಯ್ತು. ನೀವು ಕಣ್ಮುಚ್ಚಿ ಆರಾಮಾಗಿ ನಿದ್ದೆ ಮಾಡಿದ್ಮೇಲೆ ನನಗೆ ನಿದ್ದೆ ಬರೋದು. ಏನ್ ಹಾಗೆ ನೋಡ್ತೀರಾ? ನಾವ್ ಯಾವಾಗ್ಲೂ ಹಿಂಗೆ ಇರ್ತೀವಲ್ವಾ ಸರ್? ಏನಾಯ್ತು? ಗಾಡಿಗೆ ಬರ್ದಾಗ ಫುಲ್ ಜೋಶಲ್ಲಿದ್ದೆ, ಈಗ ನೋಡಿದ್ರೆ ಸೆಲ್ ಖಾಲಿ ಆಗಿರೋ HMT ವಾಚ್ ಆಡ್ತಿದ್ಯಾ? ಅಕ್ಕ, ಪಕ್ಕ ಇದೆ ಮನೆನಾ? ಅಕ್ಕ, ಇದೇ ಮನೆನಾ? ಪಕ್ಕನಾ? ಈ ತರ ಡೈಲಾಗ್ ಎಲ್ಲ ಹೊಡಿಯೋದ್ ಬಿಟ್ಟು ಕರೆಕ್ಟ್ ಆಗಿ ಮನೆ ನೋಡ್ಕೊ. ಅದೇನ್ ಯೋಚನೆ ಮಾಡ್ತಿದ್ಯಾ ಅಂತ ಹೇಳ್ ಸಾಯಿ. ಸುಮ್ನೆ ಮನ್ಸಲ್ಲೇ ಇಟ್ಕೊಂಡ್ ಕೊರಬೇಡ. ಏನಿಲ್ಲ, ಈ ವಿಷಯ ಅಣ್ಣಂಗೆ ಹೆಂಗ್ ಹೇಳೋದು ಅಂತ ಯೋಚನೆ ಮಾಡ್ತಿದ್ದೆ. ಅದ್ರ ಬಗ್ಗೆ ನೀನೇನ್ ತಲೆ ಕೆಡ್ಸ್ಕೊಂಬೇಡ. ಅಮ್ಮರ ಅಣ್ಣಂಗೆ ನಾನು ಹೇಳ್ಕೊತೀನಿ. ಅಯ್ಯಯ್ಯೋ, ಬೇಡ ಬೇಡ, ಈಗ್ಲೇ ಹೇಳ್ಬೇಕು ಅನ್ನೋ ಅರ್ಜೆಂಟ್ ಏನೂ ಇಲ್ಲ. ನಿಧಾನಕ್ಕೆ ಹೇಳಿದ್ರೆ ಆಯ್ತು. ನಿನ್ ಲವ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳು, ನಾನ್ ಮುಂದೆ ನಿನ್ಕೊಂಡ್ ಸಾಲ್ವ್ ಮಾಡ್ತೀನಿ. ನಿಜಾನಾ? ಅಯ್ಯ, ಏನ್ ಹಿಂಗ್ ಕೇಳ್ತಾ ಇದ್ಯಾ? ಈ HMT ಬರೀ ಟೈಮಲ್ಲಿ ಅಷ್ಟೇ ಅಲ್ಲ, ನಾನು ಒಂದ್ಸಲ ಮಾತು ಕೊಟ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ವರ ಕೊಟ್ಟಂಗೆ. ನನ್ನ ನಾಣೆಗೂ ನನ್ನ ನಂಬು. ಸರಿ ಸರಿ, ನಂಬ್ತೀನಿ. ಸದ್ಯಕ್ಕೆ ಹೊರಡೋಣ ಬಾ. ನಡಿ, ಮೊದ್ಲು ಆ ಕೆಲಸ ಮಾಡೋಣ. ಅವಳಿ ಬಂದೇನಮ್ಮ?
ಜಾಣೆ, ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ವಿ. ಕಮಲಿ, ಗೌರಿ ಯಾವಾಗಲೂ ನಮ್ಮ ಜೊತೆ ಇದ್ದೇ ಇರ್ತಾಳೆ. ನೀನು ಪೂಜೆ ಮಾಡಮ್ಮ.